ಇಲ್ಲೊಂದು ಬಹಳ ವಿಶೇಷವಾದಂತ ಅನೌನ್ಸ್ಮೆಂಟ್ ಇವತ್ತು ಏನಂದ್ರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂತ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡ್ಕೊಳ್ಳಿಕ್ಕೆ. ಆ ಸೈಟ್ ಅನ್ನ ಆ ಬಿ ಟು ಎ ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂತ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ದಾಖಲೆಗಳನ್ನ ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನ ನಾವು ಕೊಡ್ತೇವೆ. ಅಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ. 1 ಲಕ್ಷ 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟೋದ್ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನ ನಾವು ಮಾಡಿಕೊಟ್ಟು ಅವ್ರಿಗೆ ಖಾತೆಗಳನ್ನ ನಾವು ಸರಿ ಮಾಡಿಕೊಡ್ತೇವೆ. ಇಲ್ಲ ಅಂದ್ರೆ ಬಿ ಖಾತೆ ಆಗಿ ಅವ್ರು ಉಳ್ಕೊಂಡಿರ್ತದೆ. ಸೊ ಇಂಥ ಒಂದು ಸುವರ್ಣವಾದಂತ ಅವಕಾಶವನ್ನ 7 ಲಕ್ಷ ಜನರಿಗೆ ಇದನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಈ 100 ದಿನದಲ್ಲಿ ಅವರು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇ 15ನೇ ತಾರೀಕಿಂದ ಈ ಅವಕಾಶವನ್ನ ನಾಳಿದ್ದಿಂದ ಇದನ್ನ ಅವರಿಗೆ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇದು 100 ದಿನದಲ್ಲಿ ಅವರು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ದಿನಗಳಲ್ಲಿ ಏನು ನಾವು ಅಭಿಯಾನವನ್ನ ಇಟ್ಕೊಂಡಿದ್ದೇವೆ ಅಲ್ಲಿ ಮುಗಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅವರು 5%ಗೆ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಇದು ಬಿ ಇಂದ ಎ ಖಾತೆಗೆ. ಇದು ನಾನೀಗಾಗಲೇ ಹೇಳ್ದಂಗೆ 7 ಲಕ್ಷ ನಮ್ಮ ವಿಶೇಷವಾಗಿ ರೆವಿನ್ಯೂ ಪಾಕೆಟ್ಗಳಲ್ಲಿ ಪ್ಲಾನ್ ಇಲ್ಲದೆ ರಿಜಿಸ್ಟರ್ ಮಾಡಿಕೊಂಡು ಕಟ್ಕೊಂಡಿರುವಂಥದ್ದು. ಬಟ್ ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ದಾಖಲೆಗಳೇ ಇರಲೇಬೇಕು. ಸೊ ಪ್ರತಿಯೊಂದು ಆಸ್ತಿಗಳದ್ದು ಕೂಡ ನಾವು ಫೋಟೋ ಹಿಡಿದು GPS ಮಾಡಿ ಅವ್ರ ಫೋಟೋನು ಹಾಕಿ ಅವ್ರ ಆಧಾರ್ ಕಾರ್ಡು ಇಟ್ಟು ಆ ದಾಖಲೆಗಳನ್ನು ತಂದು ಅವರ ಮನೆ ಬಾಗಿಲಿಗೆ ಕೊಡ್ತೇವೆ. ಪ್ರತಿಯೊಬ್ಬ ನಾಗರಿಕರಿಗೂ 23 ಲಕ್ಷ ನಾಗರಿಕರು ಕೂಡ ಇಂಥದ್ದೊಂದು ಫೈಲ್ ಮಾಡಿ, ಇಲ್ಲ ಈ ರೀತಿ ಯಾರು ಕೊಡ್ಬೋದು, ಇಲ್ಲ ಇದಕ್ಕಿಂತ ಸ್ವಲ್ಪ ಮಟ್ಟದ ನಮಗೆ ಡಾಕ್ಯುಮೆಂಟ್ 23 ಲಕ್ಷ ಸಿಗದೆ ಹೋದ್ರೆ ಇನ್ನು 3 ಸ್ವಲ್ಪ ಫೈಲ್ ಸ್ವಲ್ಪ ಕಡಿಮೆ ಇದ್ರೂ ಚಿಂತೆ ಇಲ್ಲ. ಅವರ ಮನೆ ಬಾಗಿಲಿಗೆ ನಮ್ಮ ಗ್ಯಾರಂಟಿ ಮೆಂಬರ್ಸು, ನಮ್ಮ ಅಧಿಕಾರಿಗಳು ಮನೆಗೆ ಹೋಗಿ ಅವ್ರಿಗೆ ತಲುಪಿಸುವಂತ ಕೆಲಸ. ಯಾರು ಕೂಡ 1 ರೂಪಾಯಿ ಲಂಚನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ದಂಗೆ ನಾವು ಮಾಡಿಕೊಟ್ಟಿದ್ದೇವೆ. ಕೆಲವರಿಗೆ ಡೌನ್ಲೋಡ್ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಈ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನ, ಈ ರೀತಿ ಅವಕಾಶವನ್ನ ನಮ್ಮ ಹತ್ರ ಯಾರ್ಯಾರಿಗೆ ದಾಖಲೆಗಳಿದೆ, ಫೋನ್ ನಂಬರ್ಸ್ ಇದೆ, ಅವರೆಲ್ಲರೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಪ್ರತಿ ಭೂ ಗ್ಯಾರಂಟಿಯ ಏನು ನಮ್ದು ರಿಕ್ವೆಸ್ಟ್ ಇದೆ, ಈ ರೀತಿ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮನೆ ಬಾಗಿಲುಗಳಿಗೆ ನಮ್ಮದೇ ಆದಂಥ ವಿವಿಧ ರೀತಿಯಲ್ಲಿ ಅವರಿಗೆ ಸಂದೇಶವನ್ನು ಕಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇದಲ್ಲದೆ 50 ಕಡೆ ಈ ಯೋಜನೆಯನ್ನು ನಾವು ತರ್ತಾ ಇದ್ದೀವಿ ಅಂತೇಳಿ ಈ ಒಂದು ಪತ್ರ ಕೂಡ ಮನೆಗಳಿಗೆ ವಾಟ್ಸಪ್ ಮುಖಾಂತರ ಇರ್ಬೋದು, ಪೇಪರಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿ ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ 23 ಲಕ್ಷಕ್ಕೂ ಕೂಡ ಒಂದು ಕಡೆ ಇಂಗ್ಲಿಷಲ್ಲಿ ಮನವಿ ಕೂಡ ಇರ್ತದೆ, ಸಂದೇಶ ಇರ್ತದೆ, ಒಂದು ಕನ್ನಡದಲ್ಲೂ ಕೂಡ ಇರ್ತದೆ. ಇದನ್ನೆಲ್ಲ ಕೂಡ ತಲುಪಿಸುವಂತ, ಯಾಕೆಂದ್ರೆ ಕೆಲವು ಹೊರಗಡೆಯಿಂದ ಬಂದಿರೋರು ಕೂಡ ಇಲ್ಲಿ ಆಸ್ತಿಗಳನ್ನು ಇಟ್ಕೊಂಡಿರ್ತಾರೆ. ದಾಖಲೆಗಳು ಕನ್ನಡದಲ್ಲೇ ಇರ್ಬೋದು, ಆದರೆ ಅವ್ರಿಗೆ ಅರ್ಥ ಆಗಲಿ ಅಂತೇಳಿ ಇದನ್ನ ನಾವು ಅವ್ರಿಗೆ ಇಂಗ್ಲಿಷಲ್ಲೂ ಕೂಡ ಈ ಖಾತಾನ ಇಲ್ಲಿ ಆಫೀಸರ್ಸ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಡೆಲಿವರ್ ಮಾಡೋ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯ ಸದಸ್ಯರು ಅವರು ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಈ 6ನೇ ಗ್ಯಾರಂಟಿಯನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಇಟ್ಕೊಂಡಿದ್ದಾರೆ. ಇದು ಒಂದು. ಎರಡನೇದು, ನಮ್ಮ ಟೌನ್ ಪ್ಲಾನಿಂಗ್ ವತಿಯಿಂದ ಸೊ ಒಂದು ವಿಶೇಷವಾದಂತ ರಿಯಾಯಿತಿಯನ್ನ ನಾವು ಕೊಡ್ತಾ ಇದ್ದೇವೆ. ಈಗ ಕೆಲವ್ರಿಗೆಲ್ಲ
ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ. ನಾವು ಅನೇಕರಿಗೆ ನಾವು ವಿದ್ಯುತ್ ಶಕ್ತಿ, ನೀರು ಎಲ್ಲ ಕೊಡ್ಲಿಕ್ಕೆ ನಿರ್ಬಂಧ ಕೂಡ ನಮಗೆ ಬಂದಿದೆ. ಅದನ್ನು ರಿಯಾಯಿತಿ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ರಿಯಾಯಿತಿಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈಗ ವೈಲೇಷನ್ ಇರೋದು 5% ವರೆಗೂ ಮಾತ್ರ ವೈಲೇಷನ್ಗೆ ಅವಕಾಶ ಇದೆ. ಸೊ ಅದನ್ನ ಆ ಮಿತಿಯನ್ನ 15% ವರೆಗೂ ಕೂಡ ವೈಲೇಷನ್ ಎಕ್ಸೆಂಪ್ಟ್ ನಾವು ಮಾಡಿದ್ದೇವೆ. 15% ವರೆಗೂ ವೈಲೇಷನ್ ಮಾಡಿದ್ರೆ ಆಗ ಬೇಕಾದಷ್ಟು ಜನ ಕಾನೂನಡಿಯಲ್ಲಿ ಆ ವಿದ್ಯುತ್ ಶಕ್ತಿಗೆ ನೀರಿಗೆ ಸಿಗ್ತದೆ. ಬೇರೆ ನಾವು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಈ ಬೆಂಗಳೂರಿನಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಏರಿಕೆ ಆಗ್ತಾ ಇರೋದ್ರಿಂದ ಈ ರೀತಿ ಲಕ್ಷಾಂತರ ಜನಗೆ ಈ ತೀರ್ಮಾನವನ್ನು ಮಾಡಲಿಕ್ಕೆ ಈ ಸೆಟ್ ಬ್ಯಾಕ್ ರಿಲ್ಯಾಕ್ಸೇಷನ್ ನಾವು ಮಾಡ್ತಾ ಇದ್ದೇವೆ. ಸೊ 2030ಗೆ 30-40ಗೆ 40-60 ವರೆಗೂ ಕೂಡ 50% ವರೆಗೂ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಈ ತೀರ್ಮಾನವನ್ನು ನಾವು, ಇದು ಒಂದು ಬಹಳ ಪ್ರಮುಖವಾದಂತ ತೀರ್ಮಾನ. ಇನ್ನೊಂದು ಬಿಡಿಯಲ್ಲಿ, ಇದಕ್ಕೆ ಬಿಡಿಎ ಸಂಬಂಧಪಟ್ಟಂತೆ ಹಿಂದೆ 2020ರಲ್ಲಿ ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಕಾನೂನು ಮಾಡಿದ್ರು 38D ಅಂತ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಅವರು ಬಿಡಿಎ ಆಸ್ತಿಗಳಲ್ಲಿ ಕೆಲವು ಲೇಔಟ್ಗಳನ್ನ ನಿಗದಿಯಾಗಿದೆ, ಕೆಲವು ಲೇಔಟ್ಗಳು ಕೋರ್ಟಲ್ಲಿ ಇರುವಂತದ್ದು ಬಿಟ್ಟು ಬೇರೆ ಇದರಲ್ಲಿ ಸುಮಾರು ಒಂದು 15 ವರ್ಷದಿಂದ ಯಾರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರದ್ದು ಒಂದು 38D ಅಂತೇಳಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು ಹಿಂದೂ ಸರ್ಕಾರ. ಎಷ್ಟು ಜನ? 600 ಜನ ಮಾತ್ರ, 1 ಲಕ್ಷದಲ್ಲಿ 570 ಜನ ಮಾತ್ರ ಇದನ್ನ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಅವ್ರಿಗೆ 50% ವರೆಗೂ ನಮ್ಮ ಗೈಡೆನ್ಸ್ ವ್ಯಾಲ್ಯೂಲಿ ರಿಯಾಯಿತಿಯನ್ನ ಕೊಟ್ಟಿದ್ರು. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಅಲ್ಲಿ ಓಕೆ, ಸೊ 200 ಅಡಿವರೆಗೂ, 200ರಿಂದ 600 ಅಡಿವರೆಗೂ ಕೂಡ 10% ಕಟ್ಟಲಿಕ್ಕೆ, ಗೈಡೆನ್ಸ್ ವ್ಯಾಲ್ಯೂ ಕಟ್ಟಲಿಕ್ಕೆ ಒಂದು ಅವಕಾಶವನ್ನ ಆ ಕಾನೂನಲ್ಲಿ ಇತ್ತು. ಸೊ ಇಲ್ಲಿ 600ರಿಂದ 1200ವರೆಗೂ ಕೂಡ, ಅಂದ್ರೆ 900 ಅಡಿ ಅವ್ರಿಗೂ ಕೂಡ 25% ಇತ್ತು. 1200ರಿಂದ 2400ವರೆಗೂ 40% ಕಟ್ಟಲಿಕ್ಕೆ ಅವಕಾಶ ಇತ್ತು. 2400ರಿಂದ 4000ವರೆಗೂ 50% ಕಟ್ಟಲಿಕ್ಕೆ ಅವಕಾಶ ಇತ್ತು. 6 ತಿಂಗಳು ಅವಕಾಶ ಕೊಟ್ಟಿದ್ರು. 6 ತಿಂಗಳು ಅವಕಾಶ ಆದ್ರೂ ಕೂಡ ಯಾರು ಮುಂದಕ್ಕೆ ಬರಲಿಲ್ಲ. ಬರೀ 570 ಜನ ಮಾತ್ರ ಮುಂದಕ್ಕೆ ಬಂದ್ರು. ಇವತ್ತು ಕೂಡ ಆ ದಾಖಲೆಗಳೆಲ್ಲ ಸರ್ಕಾರಿ ದಾಖಲೆಗಳಾಗಿ ಉಳ್ಕೊಂಡಿದೆ.